ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ಅಂಶ ಇದೀಗಾಗಲೇ ಬಟಾಬಯಲಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡಿದೆ. ವಿವಿಧ ಬಗೆಯ ತುಪ್ಪ ಪರೀಕ್ಷೆಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ತುಪ್ಪ ಸ್ಯಾಂಪಲ್ ಸಂಗ್ರಹಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಆದೇಶವನ್ನ ಕೊಟ್ಟಿದ್ದಾರೆ. ತುಪ್ಪವನ್ನ ಪ್ರಯೋಗಾಲಯಕ್ಕೆ ಕಳಿಸಿ ವರದಿಯನ್ನ ಕೊಡಬೇಕು ಅಂತ ತಾಕೀತು ಮಾಡಿದ್ದಾರೆ ದಿನೇಶ್ ಗುಂಡೂರಾವ್. ಕಲಬೆರಕೆ ಕಂಡು ಬಂದ್ರೆ ಕಂಪನಿಯ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಿ ಅಂತಾನೂ ಆದೇಶಿಸಿದ್ದಾರೆ. ಅಧಿಕಾರಿಗಳಿಗೆ ಖಡಕ ಸೂಚನೆಯನ್ನ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಮಾಡಿಸ್ತೀವಿ, ಯಾಕಂದ್ರೆ ಇವಾಗ ಆಂಧ್ರದವರು ನಂದಿನಿ ತುಪ್ಪ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಇದು ಸ್ವಚ್ಛವಾಗಿರ್ತದೆ, ಯಾವುದೇ ರೀತಿ ಕಲಬೆರಕೆ ಆಗಿರೋದಿಲ್ಲ ಅಂತ. ಯಾಕಂದರೆ ಇದು ಆಂಧ್ರದ ಒಂದು ರಿಪೋರ್ಟು ಏನು ಅಂತ ನಮ್ಗೆ ಇನ್ನೂ ಪೂರ್ತಿ ಮಾಹಿತಿ ಇಲ್ಲ. ಆದರೆ ಅದರ ಆಧಾರದ ಮೇಲೆ ಏನಾದರೂ ಬೇರೆ ಬೇರೆ ಈ ತುಪ್ಪ ಮತ್ತು ಅಡುಗೆ ಮಾಡೋದೇ ಎಣ್ಣೆಗಳಲ್ಲಿ ಬೇರೆ ಬೇರೆ ಕೊಬ್ಬಿನ ಅಂಶಗಳನ್ನ ಸೇರಿಸಿರ್ತಾರಾ ಇಲ್ವಾ ಅದನ್ನು ಕೂಡ ನಾವು ವಿಚಾರಣೆ ಮಾಡಬೇಕಾಗ್ತದೆ. ಅದನ್ನು ನಮ್ಮ ಇಲಾಖೆ ನಮ್ಮ ಆಯುಕ್ತರಿಗೆ ನಾನು ಹೇಳಿದ್ದೀನಿ, ಇದರ ಮೇಲೆ ನೀವು ಸ್ವಲ್ಪ ವಿಚಾರಣೆ ಮಾಡಿ ಅಂತ. ಎಲ್ಲ ಪ್ರಸಾದಗಳನ್ನು ಈಗ ಟೆಸ್ಟ್ ಮಾಡಲಿ ಅದು ಯಾಕಂದರೆ ಮಾಡಬೇಕಾಗ್ತದೆ. ಯಾಕಂದರೆ ಇದು ಧಾರ್ಮಿಕ ಒಂದು ಅವರ ಒಂದು ಸೂಕ್ಷ್ಮತೆ ಇರುವಂಥ ಒಂದು ವಿಷಯ. ಜನರಿಗೆ ಯಾರು ಏನು ಈ ಮಾಂಸಾಹಾರಿ ಅಥವಾ ಪ್ರಾಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೂ ಕೂಡ ಇರಬಾರ್ದು ಅಂತ ಇದ್ದವ್ರಿಗೆ ಅದರಲ್ಲೂ ಕೂಡ ಪ್ರಸಾದಗಳಂತೂ ಇರಲೇಬಾರ್ದು ಅಲ್ವಾ. ಅದು ಇದೆ ಅಂತ ಹೇಳಿದ್ರೆ ಆಘಾತಕಾರಿ. ಈಗ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ನಾವು ಅದನ್ನು ನಂಬಬೇಕಾಗ್ತದೆ. ಆಂಧ್ರದ ಮುಖ್ಯಮಂತ್ರಿಗಳೇ ಹೇಳಿದ ಮೇಲೆ ನಾವು ಅದನ್ನು ಸಂಶಯ ಪಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇದು ನಿಜವಾಗ್ಲೂ ಅನೇಕ ಜನರಿಗೆ ಈಗ ಹೇಗೆ ಏನು ನಂಬಬೇಕು ಏನು ತೊಗೊಳ್ಬೇಕು ಅಂತಲೇ ಒಂದು ಅತ್ಯಂತ ಒಂದು ಆತಂಕ ಸಂಶಯ ಅನುಮಾನ ಎಲ್ಲ ಹೆಚ್ಚಾಗ್ತಾ ಇದೆ. ಅದಕ್ಕೆ ನಮ್ಮ ಇಲಾಖೆಯವರು ಕೂಡ ಇದೆಲ್ಲ ವಿಚಾರಣೆ ಮಾಡೋಕ್ಕೆ ನಾನು ನಮ್ಮ ಫುಡ್ ಕಮಿಷನರ್ಗೆ ಹೇಳಿದ್ದೀನಿ. ಅಲ್ಲಲ್ಲಿ ನೀವು ಮೊದಲು ತಪಾಸಣೆ ಮಾಡಿ. ತಿರುಪತಿಯಲ್ಲಿ ಲಡ್ಡು ಕೌಂಟರ್ ಬಳಿ ಫುಲ್ ರಶ್. ತಿರುಪತಿಯಲ್ಲಿ ಲಡ್ಡು ಕೌಂಟರ್ ಬಳಿ ಜನವೋ ಜನ. ಕಲಬೆರಕೆ ವಿಷಯ ಗೊತ್ತಿದ್ರೂ ಕೂಡ ಭರ್ಜರಿಯಾಗಿ ಲಡ್ಡು ಖರೀದಿ ಮಾಡ್ತಿದ್ದಾರೆ. ಸ್ವಲ್ಪ ಗೊಂದಲವಿದೆ, ಆದ್ರೂ ಕೂಡ ಲಡ್ಡನ್ನ ನಾವು ಖರೀದಿ ಮಾಡ್ತೇವೆ ಎಂದಿದ್ದಾರೆ ಭಕ್ತಾದಿಗಳು. ದೇವರ ಪ್ರಸಾದ ಅಂತ ಸ್ವೀಕರಿಸ್ತೇವೆ. ಲಡ್ಡು ವಿವಾದ ಕೇಳಿ ಸ್ವಲ್ಪ ಬೇಸರ ಆಯ್ತು ಅಂತಾನೂ ಭಕ್ತರು ಹೇಳ್ಕೊಂಡಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಸನ್ನಿಧಿಯಲ್ಲಿ ಲಡ್ಡು ವಿವಾದದ ಬೆನ್ನಲ್ಲೇ ಯಾವ ರೀತಿಯಾಗಿ ಅಲ್ಲಿನ ಭಕ್ತಾದಿಗಳು ಹೇಳ್ತಾರೆ, ಯಾವ ರೀತಿ ಚಿತ್ರಣ ಇದೆ ನಾನು ನಿಮಗೆ ತೋರಿಸುವಂತ ಕಳಿಸ್ಬಿಡ್ತೇನೆ. ಇವತ್ತು ಟಿವಿ ನೈನ್ ತಂಡ ಖುದ್ದು ತಿರುಮಲ ದೇವಸ್ಥಾನದ ಸನ್ನಿಧಾನಕ್ಕೆ ಬಂದಿದೆ. ಲಡ್ಡು ಪ್ರಸಾದ ವಿತರಣೆ ಕೌಂಟರ್ ಬಳಿ ನಾವಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಪ್ರತಿನಿತ್ಯ ಲಕ್ಷಾಂತರ ಲಡ್ಡುಗಳನ್ನ ಇಲ್ಲಿ ಭಕ್ತಾದಿಗಳು ಬಂದು ಖರೀದಿ ಮಾಡ್ತಾರೆ. ತಿರುಮಲ ದೇವಸ್ಥಾನ ಅಂದರೆ ಸಾಕು, ಶ್ರೀ ವೆಂಕಟೇಶ್ವರ ಸಾಕ್ಷಾತ್ ಕೊಡುವಂಥ ಪ್ರಸಾದ ಅಂದರೆ ಅದು ಲಡ್ಡು ಅಂತಲೇ ಪ್ರತಿಯೊಬ್ಬ ಭಕ್ತಾದಿಗಳ ಒಂದು ಭಾವನೆ, ನಂಬಿಕೆ. ಆ ಒಂದು ನಂಬಿಕೆಗೆ ಎಲ್ಲೊಂದು ರೀತಿಯ ಸ್ವಲ್ಪ ಮಟ್ಟಿಗೆ ಪೆಟ್ಟು ಬಿದ್ದಿದೆ, ಆಘಾತವಾಗಿದೆ. ಯಾವಾಗ ಖುದ್ದು ಆಂಧ್ರ CM ಚಂದ್ರಬಾಬು ನಾಯ್ಡು ಅವರು ಒಂದು ಹೇಳಿಕೆ ಕೊಟ್ಟರು, ಆ ಬೆನ್ನಲ್ಲೇ ಸಾಕಷ್ಟು ಒಂದು ಗೊಂದಲ ಸೃಷ್ಟಿಯಾಗಿದೆ. ಯಾವುದೇ ಇಲ್ಲಿ ಈ ಒಂದು ಲಡ್ಡುವಿನಲ್ಲಿ ಅನಿಮಲ್ ಫ್ಯಾಟ್ ಇದೆ, ಪ್ರಾಣಿಗಳ ಕೊಬ್ಬು ಇದೆ ಅನ್ನೋ ಮಾತುಗಳು ಕೇಳಿಬರ್ತೈತೆ. ಒಂದು ಮಟ್ಟದ ಒಂದು ಗೊಂದಲ ಸೃಷ್ಟಿಯಾಯಿತು. ಬಟ್ ಆ ಯಾವುದೇ ಗೊಂದಲದ ನಡುವೆಯೂ ಲಡ್ಡು ಖರೀದಿಸೋಕ್ಕೆ ಕೌಂಟರ್ಗಳ ಬಳಿ ಕ್ಯೂನಲ್ಲಿ ನಿಂತಿದ್ದಾರೆ. ಲಕ್ಷಾಂತರ ಒಂದು ಭಕ್ತಾದಿಗಳು ಬಂದು ಇವತ್ತು ಈಗಾಗಲೇ ದರ್ಶನ ಪಡೆದ ನಂತರ ಲಡ್ಡುಗಳಿಗಾಗಿ ಕ್ಯೂನಲ್ಲಿ ನಿಂತಾರೆ. ಈ ಒಂದು ಲಡ್ಡು ಪ್ರಸಾದದ ಖರೀದಿ ಮಾಡೋದಕ್ಕೆ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ ಭಕ್ತಾದಿಗಳು. ಒಂದು ಬೇಡಿಕೆಗೆ ಅನುಗುಣವಾಗಿ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡಲಾಗ್ತಾ ಇದೆ. ಇವತ್ತು ಈ ಒಂದು ವಿವಾದದ ಬಳಿಕ ಇನ್ನಷ್ಟು ಕೂಡ ಖರೀದಿ ಮಾಡೋದು ಸ್ವಲ್ಪ ಗೊಂದಲ ಇದ್ರೂ ಕೂಡ ಎಲ್ಲೊಂದು ಕಡೆ ಖರೀದಿ ಮಾಡ್ತಾ ಇದ್ದಾರೆ. ಕರ್ನಾಟಕದಿಂದ ಬಂದಿದ್ದಾರೆ. ಲಡ್ಡು ಕ್ಯೂನಲ್ಲಿ ನಿಂತ್ಕೊಂಡಿದ್ರೆ, ಎಷ್ಟೊತ್ತಿಂದ ನಿಂತ್ಕೊಂಡಿದ್ರೆ, ಎಷ್ಟು ಲಡ್ಡು ಕೊಡ್ತಾ ಇದ್ದಾರೆ? ಒಬ್ಬರಿಗೆ 4 ಲಡ್ಡು ಕೊಡೋದು. ಎಕ್ಸ್ಟ್ರಾ ಒಂದು ಟಿಕೆಟ್ ಒಂದು ಒಟ್ಟು 5 ಬರುತ್ತೆ. ತುಂಬ ರಶ್ ಇದೆ. ಹೋದ ವರ್ಷಕ್ಕಿಂತ ಪರವಾಗಿಲ್ಲ ಹೇಳ್ಕೊಳಕ್ಕೆ ಹೋದ್ರೆ. ನಾವು 5 ವರ್ಷದಿಂದ ಬರ್ತಾ ಇದ್ದೀವಿ ವರ್ಷ. ಈ ವರ್ಷ ಒಂದು ಸ್ವಲ್ಪ ಆರಾಮಾಗಿ 10 ನಿಮಿಷ ಆಯಿತು, ನಮ್ಗೆ ಲಡ್ಡು ಸಿಕ್ತು 10 ನಿಮಿಷದಲ್ಲಿ. ಮತ್ತು ಇನ್ನೊಂದು ಕಡೆ ಈಗ ಎಲ್ಲ ಕಡೆ ನೀವು ಕೇಳ್ತಾ ಇರ್ಬೋದು, ಲಡ್ಡು ವಿವಾದ ಆಗಿದೆ, ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿದೆ ಅನ್ನೋ ಮಾತುಗಳು ಈಗ CM ಕೂಡ ಹೇಳಿದ್ರು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದ್ರ ಬಗ್ಗೆ ನಂಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದಾರೆ ಅಂತ. ಹೌದು, ಎಲ್ಲ ಮಿಕ್ಸ್ ಮಾಡೋದು ಪ್ರಸಾದ ಮೇಲೆ ದೇವರು ಎಲ್ಲ ನೋಡ್ದು. ಹಸುವಿನ ಹಾಲು ಬರೋದು ಅಲ್ಲೇ ಹಂಗಾರೆ ಹಾಲು ಕೊಡೋದು ಬೇಡ ಹಂಗಾದ್ರೆ ನಾವು ಹಸುವಿನ ಬರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಎಲ್ಲ ದೇವ್ರ ಇಚ್ಛೆ. ಇದ್ರ ಬಗ್ಗೆ ಯಾವುದೇ ಕನ್ಫ್ಯೂಸ್ ಇಲ್ಲ ನಿಮಗೆ? ಯಾವುದು ಕನ್ಫ್ಯೂಸ್ ಇಲ್ಲ ಸರ್. ಪ್ರಸಾದ ದೇವ್ರು ಭಗವಂತನ ಬಂದಿದ್ದೀವಿ, ಬೇಡ್ಕೊಂಡಿದ್ದೀವಿ, ಯಾವುದೇ ತೊಂದರೆಗಳಿರಲ್ಲ. 5 ವರ್ಷದಿಂದ ಬರ್ತಾ ಇದ್ದೀವಿ ಕಂಟಿನ್ಯೂಸು. ನಾವು ಯಾವಾಗ 5 ವರ್ಷದಿಂದ ಏನು ಬರ್ತಾ ಇದೆ ಸೇವೆ ಮಾಡ್ತಾ ಇದ್ದೀವಿ, ಅದೇ ಥರ ಟೇಸ್ಟ್ ಇದೆ, ಬೇರೆ ಏನು ಇದು ಮಿಕ್ಸ್ ಏನೇ ಆಗಿಲ್ಲ ತಿಳ್ಕೊಂತೀವಿ. ಎಷ್ಟು ಲಡ್ಡು ಕೊಟ್ಟರು ಖರೀದಿ ಮಾಡ್ತೀರಾ?
ಇಲ್ಲ ಸದ್ಯಕ್ಕೆ ಈಗ ನಾವು 5 ತಗೊಂಡಿದ್ದೀವಿ, ಮನೆಗೆ ಎಷ್ಟು ಬೇಕು ಅಷ್ಟೇ ತಗೊಂಡಿದ್ದೀವಿ. ಕೊಡ್ತಾ ಇದ್ದಾರೆ ಎಷ್ಟು ಬೇಕಾದ್ರೂ? ಎಷ್ಟು ಬೇಕಿಲ್ಲ 5 ಕೊಡ್ತಾ ಇಲ್ಲ ಅದು. ಎಷ್ಟು ಕೊಡ್ತಾ ಇದ್ದಾರೆ? ಚೀಟಿ ಒಂದು ಎಕ್ಸ್ಟ್ರಾ 4 ಕೊಡ್ತಾರೆ. ಟೋಟಲ್ ಒಬ್ಬರು ವ್ಯಕ್ತಿಗೆ 5 ಲಡ್ಡು ಕೊಡ್ತಾ ಇರೋದು. ಈ ವಿವಾದ ಆದಮೇಲೆ ಲಡ್ಡುನಲ್ಲಿ ಈ ಥರ ಅನಿಮಲ್ ಫ್ಯಾಟ್ಸ್ ಇದೆ ಅಂತೆಲ್ಲ CM ಅವರು ಹೇಳಿದ ಮೇಲೆ ಎಲ್ಲೊಂದು ಕಡೆ ಭಕ್ತಾದಿಗಳು ಸ್ವಲ್ಪ ಕನ್ಫ್ಯೂಸ್ ಇತ್ತೇನೋ, ಬಟ್ ಇಲ್ಲಿ ನೋಡಿದ್ರೆ ಆ ರೀತಿ ಏನಿಲ್ಲ, ಡಿಮ್ಯಾಂಡ್ ಜಾಸ್ತಿನೇ ಇದೆ. ಹೌದು, ನಾನು ಹಂಗೆ ಅನ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಲಡ್ಡಿ ಕೊಡೋದಿಲ್ವೇನೋ ಇಲ್ಲ ತಗೋದಿಲ್ಲ ಅನ್ಕೊಂಡಿದ್ದೆ. ಇಲ್ಲಿ ಬಂದಾಗ ನೋಡಿದ್ರೆ ಅದೇ ಥರ ಇದೆ, ಕ್ಯೂ ಎಲ್ಲ ಇದ್ದಾರೆ, ಹಂಗೆ ತಗೋಗ್ತಾ ಇದ್ದಾರೆ. ಎಕ್ಸ್ಟ್ರಾ ಇನ್ನೂ ಬೇಕು ಅಂತ ಕೇಳ್ತಾ ಇದ್ದಾರೆ, ಆದ್ರೆ ಕೊಡ್ತಾ ಇದ್ದಾರೆ ಅವರು TTD ಅವರು. ಥ್ಯಾಂಕ್ ಯು, ವೆಲ್ಕಮ್. ಇದಿಷ್ಟು ಭಕ್ತಾದಿಗಳು ಹೇಳ್ತಾ ಇರುವಂಥದ್ದು. ನಮಗೂ ಸ್ವಲ್ಪ ಆರಂಭದಲ್ಲಿ ಗೊಂದಲ ಇತ್ತು, ಆದರೆ ಇಲ್ಲಿ ಬಂದು ನೋಡ್ತಾ ಇದ್ದೀವಿ ಕೌಂಟ್ರಲ್ಲಿ ಸಿಕ್ಕಾಪಟ್ಟೆ ಜನ ಭಕ್ತಾದಿಗಳಿದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ. ಏನೇ ಹೇಳಿ ಪ್ರಸಾದನೇ, ಆ ಒಂದು ನಂಬಿಕೆಯಿಂದ ನಾವು ತೆಗೆದುಕೊಂಡು ಅದನ್ನು ಪ್ರಸಾದವನ್ನು ಸ್ವೀಕರಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಶಿವರಾಜ್ ಕುಮಾರ್, TV9 ತಿರುಮಲ.